ಹಾಯ್ ಹಲೋ ನಮಸ್ಕಾರ. ಇದೊಂದು ಹೊಸ ಕತೆ ಮಿಸ್ಟರ್ ಸಾಮ್ರಾಟ್ ಗ್ರಾಂಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಮಾತ್ರ ಮುಂದಿನ ಕಥಾ ಭಾಗ ನಿಮಗೆ ಸಿಗುತ್ತೆ. ಅವತ್ತು ಬೆಳಗ್ಗೆ ನಮ್ಮ ಅನುರಾಧ ಆ ದೊಡ್ಡ ಸ್ಟೇನ ಫ್ಯಾಮಿಲಿಯ ಮಗಳು ಹಾಸಿಗೆಯಿಂದ ಎದ್ದು ಬಟ್ಟೆ ಹಾಕೋಕ್ಕೆ ಶುರು ಮಾಡಿದ್ಲು. ಕೈಯಲ್ಲಿ ಇನ್ನೂ ಆ ಸಿಗರೇಟಿನ ಕಿಡಿ ಇತ್ತು, ಆದರೆ ಆ ದೊಡ್ಡ ಕೈ ಅವಳನ್ನು ಬಿಡದೆ ಹಿಡಿದು ನಿಲ್ಲಿಸ್ತು. ಆ ಶಾರ್ಟ್ ಹಾಕೋ ಇದೇ ನನ್ನ ಫೇವ್ರೇಟ್ ಅಂತ ಸಾಮ್ರಾಟ್ ಗ್ರಾಂಟ್ ನಮ್ಮ ಕಾವೇರಿ ಪ್ಲೇ ಬಾಯ್ಗಳಲ್ಲೊಬ್ಬ ತುಂಟನಗೆ ಬೀರುತ್ತಾ ತನ್ನದೇ ಒಂದು ಶಾರ್ಟನ್ನು ಎತ್ತಿ ತೋರಿಸ್ದ. ಕಷ್ಟ ಆದರೆ ಹೇಳು, ನಾನೇ ಹಾಕ್ತೀನಿ, ನಿನ್ನ ಸೊಬಗು ಇನ್ನೊಂದು ಸಲ ನೋಡೋ ಚಾನ್ಸ್ ಸಿಗುತ್ತೆ ಅಂತಾನು ಹೇಳ್ದ. ಏನ್ರಿ ಹುಚ್ಚ ನಿಮಗೆ? ಅನುರಾಧ ಸಿಟ್ಟಾಗಿ ಎಳೆದು ಹಾಸಿಗೆಗೆ ಬಿದ್ಲು. ಬಿಡ್ರಿ ನಾನು ಹೋಗಬೇಕು. ಯಾಕೆ ಅಷ್ಟೊಂದು ಅರ್ಜೆಂಟು? ಸಾಮ್ರಾಟ್ ಆ ಸಿಗರೇಟನ್ನು ತಗೊಂಡು ಒಂದು ದಮ್ಮನ್ನು ಹಿಡಿದು ಆ ಹೊಗೆನ ಅವಳ ಮುಖದ ಮೇಲೆ ಒಂದು ಸುಂದರ ರಿಂಗ್ ಮಾಡಿ ಊದಿದ್ದ. ಅದೆಲ್ಲ ಗಾಳಿಲಿ ಕರಗಿ ಮಾಯ ಆಗೋ ಹೊತ್ತಿಗೆ ಅವನ ಕೈಗಳು ಅವಳ ಭುಜದ ಮೇಲೆ ಆಡ್ತಾ ಬೆನ್ನಿನ ಮೇಲೆ ಸಾಗಿತ್ತು. ಆ ರಾತ್ರಿ ನಡಿಬಾರ್ದು ನಡೀತು ಅಂತ ಅವಳಿಗೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಈಗ ಅದೇ ಮಾತಿತ್ತು. ಆ ಹಿಡೀತು ಅನ್ನಿಸ್ತು. ಸಾಮ್ರಾಟ್ ಕಣ್ಣುಗಳು ಕಪ್ಪಾಗ್ತಾ ಹೋಗ್ತಿದ್ವು. ಏನು, ನಾನು ಬರೀ ಒಂದು ಟೂಲಾ? ಯೂಸ್ ಆ್ಯಂಡ್ ಥ್ರೋ ಅಂತ ನಕ್ಕು ಕೇಳಿದ. ನಿಮ್ಮ ಬಾವಿ ಅತ್ತಿಗೆಗೆ ಕೊಡೋ ಗೌರವ ಇದೆಲ್ಲ ಬಿಡಿ. ಅನುರಾಧ ಉಗುರು ಕಚ್ಚಿದ್ಲು. ನಾನು ನಿಮ್ಮ ಅಣ್ಣ ಮಾರುತಿ ಸುಳ್ಳೇನ ನಿಶ್ಚಿತ ವಧು ಅಂತ ಗೊತ್ತಿದ್ದು ಯಾಕ್ರಿ ಹೀಗೆ ಕೆಣಕ್ತಾ ಇದ್ದೀರಾ? ನೆನಪಿದೆಯಲ್ಲ, ನೈಟ್ ಕ್ಲಬ್ನಲ್ಲಿ ನೀವೇ ನನ್ನ ಹತ್ರ ಬಂದಿದ್ರಿ. ಆಮೇಲೆ ನಾನು ಬೇಡ ಅಂದಾಗ ಸಿಟ್ಟು ಕೂಡ ಮಾಡ್ಕೊಂಡ್ರಿ. ಸಾಮ್ರಾಟ್ ಆಕೆಯ ಮೃದು ಕೈಯನ್ನು ಎದೆ ಮೇಲೆ ಇಟ್ಕೊಂಡು ಕೂಡ ಕೇಳಿದ್ದ. ಆದರೆ ಅವತ್ತು ಕುಡಿದಿದ್ದೆ, ನನಗೆ ಕಣ್ಣು ಕಾಣ್ತಾನೂ ಇರಲಿಲ್ಲ ಅಂತ ಅನುರಾಧ ವಾದ ಮಾಡಿದ್ಲು. ಕಾಣ್ತಿರ್ಲಿಲ್ವಾ? ಹಾಗಿದ್ರೆ ನನ್ನನ್ನು ನಿಮ್ಮ ಮಾರುತಿ ಅಂದ್ಕೊಂಡಿದ್ರಾ? ಛೇ, ಅವನು ನಿಮ್ಮಾಗೋಕ್ಕೆ ಹೇಗೆ ಸಾಧ್ಯ? ಅನುರಾಧ ತಿರಸ್ಕಾರದಿಂದ ನಕ್ಕಿದ್ಲು. ಮಾರುತಿ ಅಂದರೆ ಅವಳಿಗೆ ಇಷ್ಟ ಇರಲಿಲ್ಲ. ಆ ಮದುವೆ ಒಪ್ಪಂದವೇ ಹಳೆಯ ಕಥೆಯದು. ಮಾರುತಿ ಇವಾಗ ಅವಳ ಮಲತಂಗಿ ಐರಿಸ್ ಲಕ್ಕಾವಳ್ಳಿ ಜೊತೆ ಸುತ್ತೋದನ್ನು ನೋಡಿದ ಮೇಲೆ ಕೋಪದಲ್ಲಿ ಕುಡಿದು ಸಂಬಂಧ ಮುರಿಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿ ಇವನ ಜೊತೆ ಎಡವಟ್ಟು ಮಾಡಿಕೊಂಡ್ಳು. ಆದರೆ ಇವನು ಮಾರುತಿಗಿಂತ ಡೇಂಜರ್ ಅಂತ ಅವಳಿಗೆ ಈಗ ಗೊತ್ತಾಗ್ತಾ ಇದೆ. ಅವಳಿಗೆ ಈಗ ಒಂದೇ ಒಂದು ಯೋಚನೆ, ಈ ಡ್ರಾಮಾದಿಂದ ಹೆಂಗಾದರೂ ತಪ್ಪಿಸ್ಕೊಳ್ಳೋದು. ಓ, ಹಾಗಾದರೆ ನಾನಲ್ಲ, ಅವನು ಅಲ್ಲ, ಹಾಗಿದ್ರೆ ಯಾರು? ಆ ಹುಡುಗ ನನಗಿಂತ ಚೆನ್ನಾಗಿದ್ದಾನಾ? ನನ್ನದಕ್ಕಿಂತ ಬೆಸ್ಟ್ ಬಾಡಿ ಇತ್ತಾ? ಇಲ್ಲ ನಿನ್ನನ್ನು ಅಳಿಸಿ ಹಾಸಿಗೆ ಮೇಲೆ ಪದೇ ಪದೇ ಇನ್ನೊಂದು ಸಲ ಬೇಕು ಅಂತ ಬೇಡ್ಕೊಳ್ಳೋ ಹಾಗೆ ಮಾಡಿದ್ನ? ಸಾಮ್ರಾಟ್ ಕೈ ಬಿಡದೆ ಇನ್ನೂ ತುಂಟಾಟ ಶುರು ಮಾಡಿದ್ದ. ಅನುರಾಧ ಕೈ ಎತ್ತಿ ಆತನ ಬಾಯನ್ನು ಮುಚ್ಚಿದ್ಲು. ನೋಡ್ರಿ, ನೀವು ಗ್ರಾಂಟ್ ಮನೆಯ ಸಣ್ಣ ಮಗ ಇರಬಹುದು, ಆದರೆ ಶರ್ಮಿಳಾ ಓವೆನ್ಸ್ ಆಂಟಿ ಅಂದರೆ ನಿಮ್ಮ ಮಲತಾಯಿ ನಿಮ್ಮ ಮೇಲೆ ಸಿಟ್ಟಾಗಿದ್ದಾಳೆ ಅಂತ ಗೊತ್ತಲ್ವಾ? ಈ ವಿಷಯ ದೊಡ್ಡದಾದರೆ ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ತಂದೆ ಫೋರ್ಸ್ ಖಂಡಿತ ಮಾಡ್ತಾರೆ. ಅಷ್ಟೇ ಸಾಕಲ್ವಾ ಆಂಟಿಗೆ? ನನ್ನ ಮದುವೆನ ಯಾರು ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಸಾಮ್ರಾಟ್ ನಕ್ಕಿದ್ದ. ನಗುವಿನ ಜೊತೆ ಅವಳ ಅಂಗೈಯನ್ನು ತನ್ನ ನಾಲಿಗೆಯಿಂದ ಟಚ್ ಮಾಡಿದ್ದ. ಇಲ್ಲದಿದ್ದರೆ ನಿನ್ನಿಂದಾನೇ ನಾನು ಓಡಿ ಹೋಗ್ತಿದ್ದೀನಿ, ನೀನು ಜವಾಬ್ದಾರಿ ತಗೋಬೇಕಲ್ವಾ? ಅನುರಾಧ ಕೈ ಹಿಂದಕ್ಕೆ ಹೇಳ್ಕೊಂಡ್ಲು. ಅವಳಿಗಂತೂ ಆತನ ಒಂದು ರೀತಿ ನೀತಿ ಬೆಂಕಿ ಬಿದ್ದ ಹಾಗಾಯಿತು. ನೀವು ನನ್ನ ಪ್ರೀತಿಗೆ ಬಿದ್ದಿದ್ದೀರಾ, ಅದಕ್ಕೆ ಇಷ್ಟು ಅಂಟ್ಕೊಂಡಿದ್ದೀರಾ ಅಂತ ಅವಳು ಕೆಣಕಿದ್ಲು. ಸಾಮ್ರಾಟ್ ಇದ್ದಕ್ಕಿದ್ದ ಹಾಗೆ ಅವಳನ್ನು ಎತ್ಕೊಂಡು ಬಾಲ್ಕನಿ ಕಡೆ ನಡೀತಾನೆ. ಬಾಲ್ಕನಿಯ ಗ್ಲಾಸ್ ಡೋರ್ ಹತ್ರ ಹೋಗಿ ಸ್ವಲ್ಪ ಓಪನ್ ಕೂಡ ಮಾಡ್ದ. ಪಕ್ಕದ ರೂಮ್ನಿಂದ ಬರ್ತಿದ್ದ ಸೌಂಡ್ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅದು ಮಾರುತಿ ಮತ್ತು ಐರಿಸ್ ಇಬ್ಬರದೇ ಸೌಂಡ್ ಆಗಿತ್ತು. ಸಾಮ್ರಾಟ್ ಬೇಕಂತಲೇ ಅವರ ಪಕ್ಕದ ರೂಮನ್ನು ಬುಕ್ ಮಾಡಿದ್ದಾನೆ ಅಂತ ಅನುರಾಧ ಖಚಿತಪಡಿಸ್ಕೊಂಡ್ಳು. ನಾವು ಸೋಲೋ ಹಾಗಿಲ್ಲ. ಸಾಮ್ರಾಟ್ ಅವಳ ಕಿವಿಯ ಆಲೆಯನ್ನು ಲೈಟಾಗಿ ಕಚ್ಚುತ್ತಾ ಪಿಸುಗುಟ್ಟಿದ್ದ. ಈ ಪ್ರತಿಕಾರದ ಆಟದಲ್ಲಿ ಅವರಿಬ್ಬರು ಪಾರ್ಟ್ನರ್ಸ್ ಆಗಿದ್ರು. ಆ ರಾತ್ರಿ ಸಾಮ್ರಾಟ್ ಅವಳನ್ನು ಮಲಗೋದಕ್ಕೆ ಬಿಡಲೇ ಇಲ್ಲ. ಮರುದಿನ ಬೆಳಗ್ಗೆ ಅನುರಾಧ ದಣಿದು ಕಣ್ಣು ಕೆಂಪಾಗಿದ್ರು. ಸಾಮ್ರಾಟ್ ಫುಲ್ಲು ಫ್ರೆಶ್ ಆಗಿದ್ದ. ಏನ್ರಿ, ಬಟ್ಟೆ ಹಾಕೋಕೆ ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ದ.
ದಾರಿ ಬಿಡ್ರಪ್ಪ ಅಂತ ಸಿಟ್ಟಾಗಿ ಬ್ಯಾಗನ್ನು ಎತ್ಕೊಂಡು ಹೊರಗೆ ನಡೆದಿದ್ಲು. ಬಾಗಿಲನ್ನು ತೆರೆಯುವಾಗಲೇ ಎದುರಿಗೆ ಬರ್ತಿದ್ದವನು ಮಾರುತಿ ಸುಳ್ಯ. ಇಬ್ಬರು ಒಂದು ಕ್ಷಣ ತಂಡ ಹೊಡೆದ್ರು, ದಂಗಾದ್ರು. ಅನುರಾಧ ಜಾಗೃತವಾಗಿ ಸಾಮ್ರಾಟ್ನನ್ನು ಬೇಗ ರೂಮಿನೊಳಗೆ ತಳ್ಕೊಂಡು ಬಾಗಿಲನ್ನು ಕೂಡ ಹಾಕಿದ್ಲು. ನೀನು ನೀನು ಮಾರುತಿ ತಕ್ಷಣ ಅನುರಾಧಳನ್ನು ನೋಡಿ ಕುತ್ತಿಗೆ ಮೇಲೆ ಬಿದ್ದ ಮಾರ್ಕ್ಸನ್ನು ನೋಡಿ ಕೆಂಡಾಮಂಡಲನಾದ. ಅನುರಾಧ, ನಾಚಿಕೆ ಇಲ್ವಾ ನಿನಗೆ? ಯಾರ ಜೊತೆ ಮಲಗಿದ್ದೆ? ನಿನಗೇನಾಗಿದೆ? ನನ್ನ ವಿಷಯದಲ್ಲಿ ತಲೆ ಹಾಕ್ಲಿಕ್ಕೆ ನಿನಗೆ ಹಕ್ಕಿಲ್ಲ ಮಾರುತಿ ಅಂತ ಅವನ ಕೈ ಹಿಡಿದೆಸೆದು ಹೊರಟಳು. ಹಕ್ಕಿಲ್ವಾ? ನನ್ನ ಜೊತೆ ನಿಶ್ಚಿತಾರ್ಥ ಆಗಿದೆ ಅಂತ ಮರ್ತಿಯೇನು? ನೀನು ನನ್ನ ಹಿಂದೆ ಬೇರೆ ಗಂಡಸಿನ ಜೊತೆ ಈ ಥರ ಮಾಡ್ತಿದ್ರೆ ನಾನು ಏನು ಮಾಡಲಿ? ಮಾರುತಿ ದಾರಿಯನ್ನು ತಡೆದ. ಓಹೋ ಹೌದಾ? ಅನುರಾಧ ನಕ್ಕಿ ಮಾರುತಿಯ ರೂಮಿನ ಬಾಗಿಲ ಕಡೆ ತೋರಿಸಿ, ಹಾಗಾದರೆ ನೀನು ಯಾರ ಜೊತೆ ಮಲಗಿದ್ಯೋ ಆ ಹುಡುಗಿ ನಂಗೊಬ್ಬಳನ್ನು ತೋರಿಸ್ತೀಯಾ? ಆ ಬಾಗಿಲು ತೆಗಿ. ಏನು ಹುಚ್ಚು ಮಾತಾಡ್ತಿದ್ಯಾ? ಮಾರುತಿ ಸ್ವಲ್ಪ ಗಲಿಬಿಲಿಯಾದ, ಟೆನ್ಷನ್ ಆಗೋ ಥರ ಕಾಣ್ತಿದ್ದ. ಒಬ್ಬಂಟಿಯಾಗಿದ್ಯಾ? ಹಾಗಿದ್ರೆ ರಾತ್ರಿ ಎಲ್ಲ ಕಿರಿಚಾಡ್ತಿದ್ದ ಆ ಹೆಂಗಸು ಭೂತಾನ? ಅನುರಾಧ ನಗು ಇನ್ನಷ್ಟು ಜೋರಾಯಿತು. ನಾನು ಹೇಳಬೇಕು, ಅವಳ ವಾಯ್ಸ್ ಮಾತ್ರ ಸಖತ್ತಾಗಿತ್ತು ಕಣೋ. ಮಾರುತಿ ಮುಖ ಕೆಂಪಗಾಯಿತು. ರಾತ್ರಿ ಇಡೀ ಪಕ್ಕದ ರೂಮಿಂದ ಬಂದಿದ್ದ ಆಕರ್ಷಕ ಧ್ವನಿ ಅವನನ್ನು ಡಿಸ್ಟರ್ಬ್ ಮಾಡಿತ್ತು. ಈಗ ಆ ಧ್ವನಿ ಮಾಡಿದ್ದೇ ಅನುರಾಧ ತನ್ನ ಭಾವಿ ಪತ್ನಿ ಮತ್ತು ಅವಳ ಜೊತೆ ಇದ್ದವನು ಮತ್ತೊಬ್ಬ ಅಂತ ತಿಳಿದು ಕೋಪದಲ್ಲಿ ಹುರಿದು ಹೋದ. ಆ ಬಾಗಿಲನ್ನು ತೆಗಿ. ಆ ಕಾಡು ಮನುಷ್ಯ ಯಾರು ಅಂತ ನಾನು ನೋಡ್ತೀನಿ ಅಂತ ಅನುರಾಧ ರೂಮಿನ ಬಾಗಿಲಿಗೆ ಹೊದ್ದ. ನೀನು ತೆಗಿಲಿಲ್ಲ ಅಂದರೆ ಹೋಟೆಲ್ ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ. ಆ ಕಾಡು ಮನುಷ್ಯ ಬಾಲ್ಕನಿಯಿಂದ ಜಿಗಿದ್ರೂ ಕೂಡ ಯಾರು ಅಂತ ನಾನು ಕಂಡುಹಿಡಿತೀನಿ ಅಂತ ನಿಂತಲ್ಲಿಯೇ ಬೆದರಿಕೆ ಹಾಕೋಕ್ಕೆ ಶುರು ಮಾಡ್ತಾನೆ. ಅನುರಾಧ ಮಾತನಾಡೋಕ್ಕೆ ಬಾಯಿ ತೆಗಿಬೇಕಷ್ಟೆ. ಮಾರುತಿ ಸುಳ್ಯನ ಮುಖ ಫುಲ್ಲು ಕಪ್ಪಾಯಿತು. ಮಾರುತಿ ಸುಳ್ಯನ ಫೋನ್ ಇದ್ದಕ್ಕಿದ್ದ ಹಾಗೆ ರಿಂಗ್ ಆಯಿತು. ಜೇಬಿಂದ ಹೊರಗೆ ತೆಗೆದು ನೋಡಿದ ಸ್ಕ್ರೀನ್ ಮೇಲೆ ಹೆಸರು ಬಂದಿದ್ದು ಸಾಮ್ರಾಟ್ ಗ್ರಾಂಟ್. ಸಾಮ್ರಾಟ್ ಗ್ರಾಂಟ್ ಏನು ಹೇಳಿದ್ನೋ ಏನೋ ಕತೆ ಗೊತ್ತಿಲ್ಲ. ಮಾರುತಿ ಮುಖದಲ್ಲಿ ಆತಂಕ, ಭಯ ಅನ್ನೋದು ಶುರುವಾಯಿತು. ಕಾಲ್ ಕಟ್ ಮಾಡಿದ ಮೇಲೆ ಒಳಗಿನ ಕೋಪನ ಹೇಗೋ ಹಿಡಿದಿಟ್ಕೊಂಡು ಅನುರಾಧ ಕಡೆ ತಿರುಗಿ ಹೇಳಿದ, ಕಂಪನಿಯಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನೀಗ ಹೊರಡ್ತೀನಿ. ಹೊರಡೋ ಮುಂಚೆ ಅವನ ಕಣ್ಣು ಅನುರಾಧಳ ರೂಮಿನ ಬಾಗಿಲ ಕಡೆ ಇತ್ತು. ಇಷ್ಟ ಇಲ್ಲದಿದ್ದರೂ ಅವಳ ಕಡೆ ಬೆರಳನ್ನು ತೋರಿಸಿ ವಾರ್ನಿಂಗ್ ಕೊಡ್ತಾ, ಆ ಗಂಡಸಿಗೆ ಅತಿಯಾಗಿ ಮುದ್ದಾಟ ಮಾಡೋಕ್ಕೆ ಬಿಡಕ್ಕೆ ಹೋಗಬೇಡ. ಹೋಟೆಲ್ ಮೇಲೆ ಕಣ್ಣಿಡೋಕೆ ನಾನು ಜನ ಇಡ್ತೀನಿ. ಅವನು ಯಾರಂತ ನಾನು ಹೆಂಗಾದರೂ ಹಿಡಿತೀನಿ. ಅನುರಾಧ ನಿರಾಳಳಾಗಿ ಉಸಿರು ಬಿಟ್ಲು. ಆದರೆ ಸಿಟ್ಟು ಮಾತ್ರ ಬಂತು. ಅವಳನ್ನು ಕಳಿಸೋಕೆ ಎಷ್ಟೋ ದಾರಿ ಇತ್ತು. ಆದರೆ ಆ ಸಾಮ್ರಾಟ್ ಗ್ರಾಂಟ್ ನಾಟಕ ನೋಡೋಕೆ ಅಂತಲೇ ಅರ್ಧ ದಿನ ಇವನ ಜೊತೆ ಇಲ್ಲೇ ನಿಲ್ಲೋಕೆ ಬಿಟ್ಟಿದ್ನಲ್ಲ. ಅವಳು ಕೋಪದಿಂದಲೇ ಬಾಗಿಲ ಕಡೆ ಕಣ್ಣು ಹಾಕಿ ಸಾಮ್ರಾಟ್ ಗ್ರಾಂಟ್ ಹೊರಗೆ ಬರೋ ತನಕ ಕಾಯಲೇ ಇಲ್ಲ. ತಕ್ಷಣ ಅಲ್ಲಿಂದ ಹೊರಟೇ ಹೋದ್ಲು. ಅನುರಾಧ ಹೊರಗೆ ನಡೀತಾ ಇರುವಾಗಲೇ ಮಾರುತಿ ಸುಳ್ಯನ ರೂಮಿನ ಬಾಗಿಲು ಓಪನ್ ಆಯಿತು. ಐರಿಸ್ ಲಕ್ಕಾವಳ್ಳಿ ತಲೆ ಹೊರಗೆ ಹಾಕಿ ಅನುರಾಧ ಹೋದ ದಿಕ್ಕಿನ ಕಡೆ ಕಣ್ಣನ್ನು ಹಾಯಿಸಿದ್ಲು. ಆಮೇಲೆ ಖುಷಿಯಿಂದ ತನ್ನಪ್ಪ ಫಿಲಿಪ್ ಲಕ್ಕಾವಳ್ಳಿಗೆ ಫೋನ್ ಮಾಡಿ ವರದಿ ಕೊಡೋಕ್ಕೆ ಶುರು ಮಾಡಿದ್ಲು. ಅಪ್ಪ ಸೀರಿಯಸ್ ಆಗಿ ಹೇಳ್ತೀನಿ, ಅನುರಾಧ ಬೇರೆ ಗಂಡಸನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾಳೆ. ಮಾರುತಿ ಕೈಯಲ್ಲಿ ಸಿಕ್ಕಿಬಿದ್ಲು. ಇವಾಗ ಅವರ ನಿಶ್ಚಿತಾರ್ಥ ಹಾಳಾಗಿದೆ. ಮಾರುತಿ ಖಂಡಿತ ನನ್ನನ್ನೇ ಮದುವೆ ಆಗ್ತಾನೆ. ಈ ರೀತಿ ಬೇರೆ ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿರೋಳ ಜೊತೆ ಹೇಗೆ ಮದುವೆ ಆಗ್ತಾನೆ? ಅವಳು ಮಾತಾಡ್ತಿದ್ದಾಗ ಪಕ್ಕದ ಬಾಗಿಲು ಸದ್ದಿಲ್ಲದೆ ಸ್ವಲ್ಪ ಓಪನ್ ಆಗಿ ಒಳಗಿದ್ದ ಗಂಡಸಿನ ಮಂದ ನಗೆಯ ತುಟಿ ಮಾತ್ರ ಕಾಣಿಸಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ. ಹೋಟೆಲ್ ಹೊರಗೆ ಟ್ಯಾಕ್ಸಿಯಲ್ಲಿ ಕೂತಿದ್ದ ಅನುರಾಧಳ ಮೊಬೈಲಲ್ಲಿ ಸಾಮ್ರಾಟ್ ಗ್ರಾಂಟ್ನಿಂದ ಒಂದು ಮೆಸೇಜ್ ಕೂಡ ಬರುತ್ತೆ. ಕೃತಜ್ಞತೆ ಇಲ್ಲದ ಒಂದು ಸಣ್ಣ ವಿಚಾರ ಕೂಡ ನಿನಗೆ ಗೊತ್ತಿಲ್ಲ. ನಿನಗೆ ಸಹಾಯ ಮಾಡಿದ್ದೀನಿ ನಾನು, ಆದರೂ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ವಲ್ಲ. ಅನುರಾಧ ಕಣ್ಣು ತಿರುಗಿಸದೇ ಇರೋಕ್ಕಾಗಲಿಲ್ಲ. ಇಲ್ಲಿ ಯಾರು ಯಾರಿಗೂ ಸಹಾಯ ಮಾಡಿದ್ರು ಅಂತ ಯಾರಿಗೆ ಗೊತ್ತಿದೆ? ತಾನೇ ರಾತ್ರಿ ಕಳೆದ ಕಾಡು ಮನುಷ್ಯ ನಾನೇ ಅಂತ ಮಾರುತಿಗೆ ಹೇಳ್ತೀನಿ ಅಂತ ಸಾಮ್ರಾಟ್ ಎದುರಿಸಲಿಲ್ಲ ಅಂದರೆ ಯಾಕ್ರಿ ಇವನು ಅವಳದ ಮಾತು ಕೇಳಿ ರೂಮಲ್ಲಿ ಅಡಗಿದ್ದ? ಇದು ಬರೀ ಪರಸ್ಪರ ಲಾಭದ ಡೀಲ್ ಅಷ್ಟೆ.
ಅವಳು ಮೆಸೇಜ್ಗೆ ರಿಪ್ಲೈ ಕೊಡದೆ ಫೋನ್ ಬ್ಯಾಗಲ್ಲಿ ಹಾಕಿ ಡ್ರೈವರ್ಗೆ ಸ್ಟುಡಿಯೋ ಕಡೆ ಹೋಗೋಕ್ಕೆ ಹೇಳ್ತಾಳೆ. ಇವಾಗ ಒಂದು ದೊಡ್ಡ ಗ್ಯಾಲರಿಗೆ ಉಪ್ಪು ಚಿತ್ರ ಅಂದರೆ ಭಿತ್ತಿ ಚಿತ್ರ ಮಾಡುವಂತಹ ಪ್ರಾಜೆಕ್ಟ್ ಸಿಕ್ತು. ಎತ್ತರದ ಏಣಿ ಹತ್ತಿ ಗೋಡೆಯ ಪ್ಲಾಸ್ಟರ್ ಹಚ್ಚೋಕೆ ಶುರು ಮಾಡಿದ್ಲು. ಆಗ ಅವಳ ಸೊಂಟದಲ್ಲಿ ತೀಕ್ಷ್ಣವಾದ ನೋವನ್ನೋದು ಬರುತ್ತೆ. ಆ ಸಾಮ್ರಾಟ್ ಗ್ರಾಂಟು ಎಂತಹ ನಾಯಿ ಇರಬೇಕು, ರಾತ್ರಿ ಇಡೀ ಸುಮ್ಮನೆ ಬಿಡಲಿಲ್ಲ. ಈಗ ನನಗೆ ಮೈಯೆಲ್ಲ ಮುರಿದು ಬಿದ್ದಂಗೆ ಆಗ್ತಾಯಿದೆ. ಛೇ, ಎಂಥ ಕೆಲಸ ಮಾಡಿಕೊಂಡೆ ನಾನು. ಕಷ್ಟಪಟ್ಟು ನೋವನ್ನು ತಡ್ಕೊಂಡು ಆ ದಿನದ ಕೆಲಸವನ್ನು ಹೇಗೋ ಮುಗಿಸಿದ್ಲು. ಅವಳ ಗೆಳತಿ ಯಾರ ರೇಗೆನ ಕುಚೇಷ್ಟೆ ನೋಟದಿಂದ ಹತ್ರ ಬಂದಳು. ಅವಳ ಕುತ್ತಿಗೆ ಮತ್ತು ಎದೆ ಮೇಲೆ ಕಾಣಿಸ್ತಿದ್ದ ಮುತ್ತಿನ ಗುರುತುಗಳನ್ನು ನೋಡಿ ಕಣ್ಣನ್ನು ಮಿಟುಕಿಸಿದ್ಲು. ಸಖಿ, ನೀನು ಯಾರ ಜೊತೆ ಆಟ ಆಡ್ಕೋತಿದ್ದೆ? ಯುದ್ಧ ಸಖತ್ ಜೋರಾಗೇ ನಡೀತು ಅಂತ ಅನಿಸುತ್ತೆ. ಜೋರಾಗಿತ್ತ? ರಾತ್ರಿ ಪೂರ್ತಿ ಅದೇ ಇತ್ತು. ಅನುರಾಧ ನೆನಪಿಸ್ಕೊಳ್ತಾ ಸಾಮ್ರಾಟ್ ಮಾತು ಕೇಳಿ ಮಾರುತಿ ಜೊತೆ ಯಾಕೆ ಜಗಳಕ್ಕೆ ಹೋದೆ ಅಂತ ಅರ್ಥನೇ ಆಗಲಿಲ್ಲ. ಈ ಸಣ್ಣ ವಿಷಯಗಳಲ್ಲಿ ಗೆಲ್ಲೋದ್ರಲ್ಲಿ ಅಷ್ಟೊಂದು ಏನು ಸುಖ ಇದೆಯೋ. ಆಮೇಲೆ ಅವಳ ಮುಖ ಇನ್ನಷ್ಟು ಕಳೆಗುಂದಿ ಸಾಮ್ರಾಟ್ ಗ್ರಾಂಟ್ ಅಂತ ಹೇಳಿದ್ಲು. ಸಾಮ್ರಾಟ್ ಯಾರ? ರೇಗನ್ ನಗು ನಿಂತು ಶಾಕ್ನಲ್ಲಿ ಉದ್ಗರಿಸಿದ್ಲು. ಮಾರುತಿ ಸುಳ್ಯನ ದೊಡ್ಡಣ್ಣ. ವಾವ್ ಅನುರಾಧ, ಸಖತ್ ನಿರ್ದಯವಾಗಿದ್ದೀಯಾ, ಗುಡ್ ಜಾಬ್, ಉಬ್ಬೇರಿಸಿ ಮುಂದುವರಿಸಿದ್ಲು. ಅವನು ಒಳ್ಳೆ ಪಾರ್ಟಿ ಇರಬಹುದು, ಆದರೆ ಮಾರುತಿ ಅಷ್ಟೇ ಡೇಂಜರಸ್. ನಿನಗೆ ಯಾಕ್ರಿ ಯಾವಾಗಲೂ ಕಸದ ಬುಟ್ಟಿಯಲ್ಲಿರೋ ಗಂಡಸರನ್ನು ಹುಡುಕ್ಬೇಕು ಅನಿಸುತ್ತೆ? ಏನು ಮಾಡೋದು, ಜರ್ಕ್ಗಳು ಸೂಪರ್ ಇರ್ತಾರೆ, ಯಾವುದೇ ಜವಾಬ್ದಾರಿ ತಗೊಳ್ಬೇಕಾಗಿಲ್ಲ. ಯೂಸ್ ಆ್ಯಂಡ್ ಥ್ರೋ, ಅನುರಾಧ ರೂಢಾಗಿ ಹೇಳ್ತಾಳೆ. ರೇಗನ್ಗೆ ಇನ್ನೂ ಭಯ ಇತ್ತು. ಅವನು ಎಲ್ಲಾದರೂ ವಾರ್ತೆ ಹಬ್ಬಿಸಿದ್ರೆ, ಆ್ಯಕ್ಚುಲಾಗಿ ನೀನು ಮದುವೆ ಆಗಬೇಕಾಗಿರೋ ಮಾರುತಿಗೆ ಗೊತ್ತಾದರೆ ಇಡೀ ಗ್ರ್ಯಾಂಡ್ ಫ್ಯಾಮಿಲಿ ಸುಟ್ಟು ಹೋಗಲ್ವಾ? ಏನಾಗುತ್ತೆ ಅನ್ನೋದು ಗೊತ್ತು ತಾನೇ? ಆಹಾ, ಹಾಗಲ್ಲ ಬಿಡು. ಅನುರಾಧ ಲಘುವಾಗಿ ನಕ್ಕಿ ಹೋಟೆಲ್ನಲ್ಲಿ ಸಾಮ್ರಾಟ್ ವರ್ತಿಸಿದ ರೀತಿ ನೆನಪಿಸಿಕೊಂಡು ಖಚಿತವಾಗಿ ಹೇಳಿದ್ಲು. ಸಾಮ್ರಾಟ್ ಗ್ರಾಂಟ್ ಜೊತೆ ಹೋದರೆ ಅಡ್ವಾಂಟೇಜ್ ಖಂಡಿತ ಇದೆ. ನಾನು ಮುಚ್ಚಿಡೋಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅವನೇ ಮುಚ್ಚಿಡ್ತಾನೆ. ಸರಿ ಬಿಡು. ಯಾರ? ರೇಗಿನ ಕುತೂಹಲದಿಂದ ಅವಳ ಮೊಣಕೈಗೆ ಗುದ್ದಿ, ಹಾಗಿದ್ರೆ ಆ ಹಿರಿಯ ಜೂನಿಯರ್ ಮಾಸ್ಟರ್ ಗ್ರಾಂಟ್ ಹಾಸಿಗೆಯಲ್ಲಿ ಹೇಗಿದ್ರು? ಟೇಸ್ಟ್ ಇತ್ತಾ? ನಿನ್ನ ಮೇಲಿನ ಈ ಮಾರ್ಕ್ಸ್ ನೋಡಿದರೆ ಆ ಆಕ್ಷನ್ ಸಖತ್ ತೀವ್ರ ಇತ್ತು ಅಂತ ಗೊತ್ತಾಗುತ್ತೆ. ಒಂದೇ ರಾತ್ರಿಯಲ್ಲಿ ಎಷ್ಟು ಸರಿ ಆಯಿತು? ಹೀಗೆ ತರಲೆ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು. ಅವನು ಶ್ರೀಮಂತ ಅಂತೆಲ್ಲ ಹೇಳ್ತಾರೆ, ನಿಜಾನಾ? ಅವನು ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ಅವನ ಕೆಲಸನೂ ಹಾಗೆ ಇರುತ್ತಾ? ಯಾರ ಪ್ರಶ್ನೆಗಳ ಸರಮಾಲೆಗೆ ಅನುರಾಧಾಗೆ ಯಾವುದಕ್ಕೆ ಫಸ್ಟ್ ಆನ್ಸರ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಒಂದ್ಸಲ ಜ್ಞಾಪಿಸ್ಕೊಂಡು ನಿಜಕ್ಕೂ ಸಾಮ್ರಾಟ್ ಗ್ರಾಂಟ್ನ ಗಾತ್ರ ತುಂಬ ಆಶ್ಚರ್ಯಕರವಾಗಿತ್ತು. ಅವಳ ಆಲೋಚನೆಗಳು ಅಳಿ ತಪ್ಪಿದ್ದನ್ನು ಅರಿತು ಅನುರಾಧ ಯಾರಾಳನ್ನು ದಿಟ್ಟಿಸಿ ನೋಡಿದ್ಲು. ನಾನು ಯಾಕೆ ನಿನಗೆ ಅವನ ಫೋನ್ ನಂಬರ್ ಕೊಡಬಾರ್ದು? ನೀನೇ ಅವನನ್ನು ಕೇಳು, ಅದು ಒಳ್ಳೆ ಐಡಿಯಾ. ಯಾರ ರೇಗನ ತುಂಟಾತನದಿಂದ ನಕ್ಕದ್ಲು. ನಾವೀಗ ಶಿಲ್ಪಕಲಾ ಪ್ರಾಜೆಕ್ಟ್ ಮಾಡ್ತಿಲ್ವಾ? ಅವನ್ನ ಮಾಡೆಲ್ ಆಗಿ ನಿಲ್ಲಿಸಿ ಅವನನ್ನು ಪೋಸ್ ಕೊಡೋಕೆ ಹೇಳಿದರೆ ಹೇಗಿರುತ್ತೆ? ಹೇ, ಅಥವಾ ಅವನ್ನ ಮಾಡೆಲ್ ಆಗಿ ಇಟ್ಕೊಂಡು 10-8 ಗಂಡಸರ ಶಿಲ್ಪ ಮಾಡಿ ಪ್ರದರ್ಶನ ಇಟ್ಟು ಟಿಕೆಟ್ ಮಾಡಿ ದುಡ್ಡು ಮಾಡೋಣವಾ? ಅನುರಾಧ ತಮಾಷೆ ಮೇಲೆ ತಮಾಷೆ ಮಾಡಿದ್ಲು. ಅದು ಸಖತ್ ಐಡಿಯಾ, ನನಗಿಷ್ಟ ಆಯಿತು. ಬಲ್ ಬುದ್ಧಿವಂತೆ ನೀನು. ಯಾರ ಥಮ್ಸಪ್ ಕೊಟ್ಟಿದ್ಲು. ನಿನ್ನ ತಲೆಯಲ್ಲಿ ಯಾವಾಗಲೂ ಅದೇ ಇರುತ್ತೆ. ಅನುರಾಧ ನಗು ತಡೆಯೋಕ್ಕಾಗದೆ ಯಾರ ತಲೆಗೆ ಲೈಟಾಗಿ ಟ್ಯಾಪ್ ಮಾಡಿದ್ಲು. ಹೀಗೆ ಸಮಯ ಕಳೀತಾ ಹೋಯಿತು. ಅವಳ ಫೋನ್ ಕೂಡ ರಿಂಗ್ ಆಯಿತು. ಅದು ಅವಳ ತಾಯಿ ಪಾರ್ವತಿ ಶರ್ಮಾ ಅವರಿಂದ ಬಂದ ಕರೆ. ರಿಸೀವ್ ಮಾಡಿ ಅವಳು ತಣ್ಣಗೆ ಒಂದು ಮಾತು ಹೇಳಿ ಕಟ್ ಮಾಡಿದ್ಲು. ನಿಮ್ಮಪ್ಪ ನೀವು ಮನೆಗೆ ಬರಬೇಕಂತೆ, ಏನೋ ಹೀಗೆ ಮಾತಾಡಬೇಕಂತೆ ಅಂತ ಹೇಳಿದ್ಲು. ಅಪ್ಪ ಅವಳಪ್ಪ ಸತ್ತು ಹೋಗಿ ಬಹಳ ದಿನಗಳಾಯಿತು. ಫಿಲಿಪ್ ಲಕ್ಕಾವಳ್ಳಿ ಆ ಸ್ಥಾನ ತಗೊಳ್ಳೋಕ್ಕೆ ಅರ್ಹರು ಅಂತ ಅಂದ್ಕೊಂಡಿದ್ದೀರಾ? ಹೈಸ್ಕೂಲ್ ಕೊನೆಯ ವರ್ಷದಲ್ಲಿ ಅನುರಾಧ ಲಕ್ಕಾವಳ್ಳಿ ಮನೆಯಿಂದ ಹೊರಗೆ ಬಂದು ಬಾಡಿಗೆ ರೂಮ್ ಮಾಡ್ಕೊಂಡಿದ್ಲು. ಐರಿಸ್ ಲಕ್ಕಾವಳ್ಳಿ ಅವಳನ್ನು ಹಾಳು ಮಾಡೋಕ್ಕೆ, ಕಾಲೇಜ್ ಎಂಟ್ರೆನ್ಸನ್ನು ಹಾಳು ಮಾಡೋಕ್ಕೆ, ವದಂತಿ ಹಬ್ಸೋಕ್ಕೆ, ಪರೀಕ್ಷೆ ಮುಂಚೆ ಡ್ರಗ್ ಕೊಡೋಕ್ಕೆ, ಹೀಗೆ ಎಲ್ಲ ತರಹದ
ಕೆಟ್ಟ ಕೆಟ್ಟ ಕೆಲಸಗಳನ್ನು ಅವಳನ್ನು ಹಾಳು ಮಾಡಲಿಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ಕೆಲಸವನ್ನು ಎ ಟು ಝೆಡ್ ಮಾಡ್ತಾ ಇದ್ಲು. ಸೊ ಹೀಗಿರಬೇಕಾದ್ರೆ ಅವಳು ಹೇಗಿರ್ತಾಳೆ, ಮನೆಯಿಂದ ಹೊರಟೋಗ್ತಾಳೆ. ತಾಯಿ ಪಾರ್ವತಿ ಶರ್ಮಾ ಜೊತೆಗಿನ ಸಂಬಂಧ ಮೊದಲೇ ತುಂಬ ತಣ್ಣಗಾಗಿತ್ತು. ಅವರು ಕಾಳಜಿಯಿಂದ ಫೋನ್ ಮಾಡ್ತಿರ್ಲಿಲ್ಲ. ಫಿಲಿಪ್ ಲಕ್ಕಾವಳ್ಳಿ ಅಥವಾ ಐರಿಸ್ ಲಕ್ಕಾವಳ್ಳಿಗೆ ಏನಾದರೂ ಕೆಲಸ ಆದಾಗ ಮಾತ್ರ ಆ ಕಡೆಯಿಂದ ಫೋನ್ ಅನ್ನೋದು ಬರ್ತಾಯಿತ್ತು. ಹಾಗಾಗಿ ಲಕ್ಕಾವಳ್ಳಿ ಕುಟುಂಬದ ಹಾಲ್ಗೆ ಕಾಲಿಟ್ಟಾಗ ಪಾರ್ವತಿ ಶರ್ಮಾಳ ಕಪಾಳ ಮೋಕ್ಷ ಎದುರಿಸಿದಾಗ ಅನುರಾಧಾಗೆ ಆಶ್ಚರ್ಯ ಆಗಲಿಲ್ಲ. ಕೈ ಎತ್ತಿ ಪಾರ್ವತಿ ಶರ್ಮಾಳ ಮಣಿಕಟ್ಟನ್ನು ಹಿಡಿದು ಬಲವಾಗಿ ಎಸೆದ್ಲು. ಅನುರಾಧ ವ್ಯಂಗ್ಯದಿಂದ ನಕ್ಕಿದ್ಲು. ಮಿಸ್ಸಸ್ ಲಕ್ಕಾವಳ್ಳಿ, ನೀವು ಏನು ಅಂದ್ಕೊಂಡಿದ್ದೀರಾ? ನೀವು ಯಾವಾಗ ಬೇಕಾದರೂ ಹೊಡೆಯೋಕೆ ಬೈಯೋಕೆ ನಾನು ಚಿಕ್ಕವಳಲ್ಲ. ಕರೆದಿದ್ದರಿಂದ ಸ್ವಲ್ಪ ಸೌಜನ್ಯ ಇರಲಿ, ಇಲ್ಲಾಂದರೆ ನಾನೀಗ ಹೊರಡಬಲ್ಲೆ. ನಾಚಿಕೆಗೇಡು ನಿನಗೆ ಎಷ್ಟು ಧೈರ್ಯ? ಗ್ರ್ಯಾಂಡ್ ಫ್ಯಾಮಿಲಿ ಜೊತೆ ನಿನ್ನ ಮದುವೆ ಸೆಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬೇರೆ ಗಂಡಸರ ಜೊತೆ ಸುತ್ತೋಕೆ ನಿನಗೆ ಎಷ್ಟೇ ಧೈರ್ಯ? ಈಗಲೇ ಹೋಗಿ ಮಾರುತಿಗೆ ಸಾರಿ ಕೇಳು ಅಂತ ಪಾರ್ವತಿ ಶರ್ಮಾ ಶಪಿಸಿದ್ಲು. ಅನುರಾಧ ಸೋಫಾ ಮೇಲೆ ಅಕ್ಕಪಕ್ಕ ಕೂತಿದ್ದ ಮಾರುತಿ ಸುಳ್ಯ ಮತ್ತು ಐರಿನ್ ಲಕ್ಕಾವಳ್ಳಿ ಕಡೆ ಕಣ್ಣು ಹಾಯಿಸಿದ್ಲು. ಇಷ್ಟೊಂದು ಹತ್ತಿರ ಕೂತಿದ್ರು ಪಾರ್ವತಿ ಶರ್ಮಾಳಿಗೆ ಇವರ ಲವ್ ಅಫೇರ್ ಕಾಣಿಸ್ತಿಲ್ವಾ? ಇಷ್ಟು ವರ್ಷ ಮಾರುತಿ ಬೇರೆ ಹುಡುಗಿಯರ ಜೊತೆ ಸುತ್ತಿದ್ದಾಗ ಇವರು ಯಾಕೆ ನಿಶ್ಚಿತಾರ್ಥ ಮುರಿಬೇಕು ಅಂತ ಹೇಳಲೇ ಇಲ್ಲ. ಈಗ ಗ್ರ್ಯಾಂಡ್ ಫ್ಯಾಮಿಲಿಯ ಸಪೋರ್ಟ್ ಕಳ್ಕೊತೀವಿ ಅಂತ ಎದುರಿ ಇವರು ಯಾಕೆ ಹೀಗಾಡ್ತಿದ್ದಾರೆ? ಲಕ್ಕಾವಳ್ಳಿ ಫ್ಯಾಮಿಲಿ ಗ್ರ್ಯಾಂಡ್ ಫ್ಯಾಮಿಲಿ ಬೆಂಬಲದಿಂದಲೇ ಇಷ್ಟು ದೊಡ್ಡದಾಗಿರೋದು. ಅದನ್ನು ಬಿಡೋಕೆ ಇವರಿಗಾಗತ್ತಾ? ಏನು ಹೇಳಿದೆ ಅಮ್ಮ? ನಾನು ಸಾರಿ ಕೇಳಬೇಕಾ? ಅನುರಾಧ ನಗು ಬೀರುತ್ತಾ ಮಾರುತಿ ಕಡೆಗೆ, ಆಮೇಲೆ ಪಕ್ಕದಲ್ಲಿದ್ದ ಐರೀಸ್ ಕಡೆಗೆ ನೋಡಿದ್ಲು. ಈ ಕಡೆ ಮಾರುತಿ, ಆ ಕಾಡು ಮನುಷ್ಯ ಯಾರು ಅಂತ ಹೇಳು, ಇಲ್ಲಾಂದರೆ ನಾನು ಇದನ್ನೆಲ್ಲ ನಡಿಲೇ ಇಲ್ಲ ಅಂತ ನಟಿಸ್ತೀನಿ. ಮಾರುತಿ ಕೊನೆಗೂ ಬಾಯಿ ತೆರೆದ. ಆಹಾ ಮಾರುತಿ ಸುಳ್ಯ, ನನ್ನನ್ನು ಕೀಳಾಗಿ ನೋಡೋ ಹಕ್ಕು ನಿನಗಿಲ್ಲ. ನನಗೆ ನಿನ್ನ ಕ್ಷಮೆನೂ ಬೇಕಾಗಿಲ್ಲ. ಮಾರುತಿ ಮುಖ ಪೂರ ಕೆಂಪಾಯಿತು. ಅನುರಾಧ ಈಗ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ದಾಳೆ, ಆದರೆ ಅವನು ಮಧ್ಯ ಪ್ರವೇಶಿಸೋಕೆ ಆಗಲ್ಲ ಅಂತ ಅವನಿಗೂ ಗೊತ್ತು. ಅನುರಾಧ ಒಪ್ಪದೇ ಇದ್ದರೆ ನಿಶ್ಚಿತಾರ್ಥ ಮುರಿಯೋಕೆ ಅವನಿಗೆ ಹಕ್ಕಿಲ್ಲ. ಆದರೆ ಅನುರಾಧ ಮುಖ ಭಾವ ಬದಲಾಯಿಸಿ ತಣ್ಣಗೆ ಹೇಳ್ತಾ ಇದ್ದಾಳೆ, ನಮ್ಮ ನಿಶ್ಚಿತಾರ್ಥ ಅನ್ನೋದು ರದ್ದಾಗಿದೆ, ಏನೂ ಆಗಿಲ್ಲ ಅಂತ ನಟಿಸೋಕೆ ಇಲ್ಲಿ ನಾನಿಲ್ಲ. ಅನುರಾಧ ಮಾರುತಿ ಇದ್ದಕ್ಕಿದ್ದ ಹಾಗೆ ಸೋಫಾದಿಂದ ಎದ್ದು ನಿಂತ. ಅವನ ಕೈ ನೇರವಾಗಿ ಪಕ್ಕದಲ್ಲಿದ್ದ ಐರಿಸ್ ಕಣ್ಣಿಗೆ ಬಿಡಿತು. ಐರಿಸ್ ನೋವಿನಿಂದ ಕಿರುಚ್ತಾ ಕಣ್ಣೀರು ಹಾಕಿದ್ಲು. ಮಾರುತಿ ನೋವಾಗ್ತಿದೆ. ಮಾರುತಿ ಅವಳ ಕಡೆ ನೋಡಲಿಲ್ಲ. ಅನುರಾಧಳನ್ನೇ ದಿಟ್ಟಿಸಿ ಅಲ್ಲೂ ಕಚ್ಚುತ್ತಾ ಒಂದೊಂದು ಪದ ಹೇಳಿದ. ನಿಶ್ಚಿತಾರ್ಥ ರದ್ದು ಮಾಡೋದಾ? ನಾನು ಒಪ್ಪಲ್ಲ. ನನ್ನ ತಂದೆನೂ ಒಪ್ಪಲ್ಲ. ಮಾರುತಿ ಸುಳ್ಯ, ನಿಮಗೆ ಹುಷಾರಿಲ್ವಾ? ಇಷ್ಟು ವರ್ಷ ನೀನೇ ನಿಶ್ಚಿತಾರ್ಥ ಮುರಿಬೇಕು ಅಂತ ನನ್ನ ಒತ್ತಾಯಿಸೋಕೆ ಎಷ್ಟೊಂದು ತಲೆನೋವು ಕೊಟ್ಟಿದ್ದೀರಾ ಅಲ್ವಾ? ಈಗ ನಾನೇ ಮುರಿಬೇಕು ಅಂತ ಹೇಳಿದರೆ ನೀವ್ಯಾಕೆ ತುಂಬ ಬೇಜಾರು ಹಾಕೋತಿದ್ರಾ? ಬೇಜಾರು ಮಾಡ್ಕೋತಿದ್ದೀಯಾ? ಅನುರಾಧ ಕೂಡ ಗೊಂದಲಕ್ಕೊಳಗಾದ್ಲು. ಮಾರುತಿ ದವಡೆಯನ್ನು ಬಿಗಿಗೊಳಿಸಿ ಮೌನವಾಗಿ ಅವಳನ್ನು ನೋಡಿದ. ಅನುರಾಧ, ನೀನಿನ್ನೂ ಸಣ್ಣವಳು. ನೀನು ಆತುರದಿಂದ ವರ್ತಿಸೋ ಪ್ರವೃತ್ತಿ ಇದೆ. ನಾಟಕ ನೋಡಿ ಸಾಕಾಗಿದೆ. ಫಿಲಿಪ್ ಲಕ್ಕಾವಳ್ಳಿ ಸಮಾಧಾನ ಮಾಡೋ ಹಾಗೆ ಮಾತಾಡ್ತಾನೆ. ಅವನ ನೋಟ ಅನುರಾಧಳ ಮೇಲೆ ವಾಕರಿಕೆ ಬರೋ ಹಾಗೆ ಅಲೆದಾಡ್ತಿತ್ತು. ಮದುವೆ ಅನ್ನೋದು ದೊಡ್ಡ ವಿಚಾರ. ಆತರ ಬೇಡ, ಯೋಚನೆ ಮಾಡು, ನಿರ್ಧಾರ ತಗೋಬೇಕು. ನಿಶ್ಚಿತಾರ್ಥ ಮುರಿಯೋಕೆ ನಾನು ಸಪೋರ್ಟ್ ಮಾಡಲ್ಲ. ಮಾತಾಡಿದ ಮೇಲೆ ಅವನು ಪಾರ್ವತಿ ಶರ್ಮಾ ಕಡೆ ಒಮ್ಮೆ ನೋಡ್ತಾನೆ. ಪಾರ್ವತಿ ಶರ್ಮಾ ಏನಾದರೂ ಹೇಳೋ ಮುಂಚೆನೇ ಅನುರಾಧ ಅಣಕಿಸ್ತಾ ಇದ್ಲು. ನೀವು ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರೂ ನನಗೇನು ತಲೆನೋವಿಲ್ಲ. ಅದನ್ನು ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟೆ. ನಿಶ್ಚಿತಾರ್ಥ ಮುರಿಯೋದು ನನ್ನ ಪರ್ಸ್ನಲ್ ಮ್ಯಾಟ್ರು, ನನ್ನ ಪರ್ಸ್ನಲ್ ವಿಷಯ. ಅದು ಅವರವರ ಅಭಿರುಚಿ. ಮಧ್ಯ ಪ್ರವೇಶಿಸೋ ಹಕ್ಕು ನಿಮಗಿಲ್ಲ, ಅದು ನಾನು ಕೊಡೋದು ಇಲ್ಲ. ಅನುರಾಧ, ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡೋದು ಹೀಗ? ಅನುರಾಧಳ ನಿರ್ಧಾರದಿಂದ ಮಾರುತಿ ಯಾಕೆ ಶಾಕ್ ಆಗಿದ್ದಾನೆ? ಲಕ್ಕಾವಳ್ಳಿ ಕುಟುಂಬದ ಈ ಜಗಳ ಎಲ್ಲಿಗೂ ಹೋಗಿ ನಿಲ್ಲುತ್ತೆ? ಈಕೆ ಸಾಮ್ರಾಟ್ನನ್ನೇ ಮದುವೆ ಆಗ್ತಾಳಾ? ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಮುಂದಿನ ಭಾಗ ಸಿಕ್ಕಿಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿಬಿಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.